ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದ 2 ಕಪ್ಪುಗಳು ಮಾಡಿದ್ದೀನಿ. ಈ ಕಪ್ಪುಗಳು ನಾನು ಮಾಡಿ ಆಗಲೇ ಒಂದು ಗ್ರಾಣಗಳಲ್ಲಿ 2 ಗ್ರಾಣ ಆಯಿತು. ಆಗಲೇ ಮಾಡಿ ಒಂದು 2 ತಿಂಗಳು 3 ತಿಂಗಳಾಗಿದೆ. ಇವಾಗ ಇದನ್ನು ತೋರಿಸೋದಕ್ಕೆ ಇಷ್ಟು ದಿವಸ ಪೂಜೆನಲ್ಲೇ ಇಕ್ಕಿದ್ದೆ. ಅದರಿಂದ ಇವಾಗ ಇದನ್ನು ತೋರಿಸೋದಕ್ಕೆ ಟೈಮ್ ಸಿಕ್ತು. ಇಷ್ಟು ದಿವಸ ನನಗೆ ಟೈಮ್ ತೋರಿಸೋದಕ್ಕೆ ಆಗ್ತಿಲ್ಲ, ಹೇಳಿರ್ಲಿಲ್ವಾ, ಮಾಡೋಣ ಬಿಡು, ಹೋಗಿ ನೋಡೋಣ ಬಿಡು, ಹಿಂಗೆ ಅನ್ನಿಸ್ತಾ ಇತ್ತು ಅಂತ. ನಾನು ಮಾಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನನಗೆ ರಿಮೂವ್ ಆಯಿತು. ಈಗ ಮಾಡಬೇಕು, ನೋಡಬೇಕು, ಇದನ್ನು ಬೇರೆ ಬೇರೆ ವಿಧಾನಗಳು ತಿಳಿಸ್ಬೇಕು ಅನ್ನೋದು ಬಂತು ಇವಾಗ. ಅದರಿಂದ ನಾನಿವಾಗ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಪ್ರಿಯ ವೀಕ್ಷಕರೇ, 1 ಕಪ್ಪು ದೇವರ ವಿಗ್ರಹಗಳಿಗೆ ಮತ್ತು ಯಂತ್ರಗಳಿಗೆ ಮತ್ತು ದೇವರುಗಳಿಗೆ ಆಗೋವಂಥದ್ದಕ್ಕೆ ಮಾಡಿರೋದು. 1 ಕಪ್ಪು ಅದನ್ನು ಹೇಳ್ತೀನಿ. ಒಂದು 108 ಹಾಕಿದ್ದೀನಿ, ಒಂದು 54 ಮೂಲಿಕೆಗಳು ಹಾಕಿದ್ದೀನಿ. ಒಂದು 54 ಮೂಲಿಕೆ ಜನಾಕರ್ಷಣ, ಧನಾಕರ್ಷಣ, ಸ್ತ್ರೀ ಪುರುಷ ಆಕರ್ಷಣ. ಮತ್ತು ನಾವು ಏನಕ್ಕೆ ಬೇಕಾದರೂ ಒಂದು ಮಂತ್ರನ ಹೇಳ್ಕೊಂಡ್ರೆ ಆ ಮಂತ್ರಕ್ಕೆ ನಾವು ಏನು ಬೇಕಾದರೂ ಅದನ್ನು ಬದಲಾಯಿಸ್ಕೋಬೋದು. ನೀವು ಎಷ್ಟು ಕೆಲಸನ ಮಾಡ್ಬೋದು. ಅದರಿಂದ ನೀವು ಸ್ತಂಭನ ಮಾಡ್ಬೋದು, ವಶೀಕರಣ ಮಾಡ್ಬೋದು, ಆಕರ್ಷಣ ಮಾಡ್ಬೋದು, ಮತ್ತು ಮೋಹನ ಮಾಡ್ಬೋದು. ಮಂತ್ರಗಳು ಬದಲಾಯಿಸ್ಕೋಬೇಕು ಅಷ್ಟೇ. ಈ ಮಂತ್ರಕ್ಕೆ ಈ ಮಂತ್ರ ಅಂತ ಹೇಳ್ಕೊಂಡು ನೀವು ಮಾಡೋದ್ರಿಂದ ಆ ಕೆಲಸ ಅದು ಮಾಡುತ್ತೆ. ಇನ್ನೊಂದು ಇದು ಬಂದು, ಇದು ನೋಡಿ, ಇದು ದೇವತಾ ಆಕರ್ಷಣೆದು. ದೇವತಾ ಆಕರ್ಷಣೆಗೆ ಇದು ಮಾಡಿರೋದು. ಅಂದರೆ ಇದು 108, ಅದು 54. ಇದು 54ದು. ಇದು ಬಂದು ನೋಡಿ, ಇದು 54. ನೋಡಿ, ಇದು ದರ್ಬೆನೂ ಗ್ರಾಣಗಳಲ್ಲಿ ನಮಗೆ ಯಾವುದು ಅದು ಇದು ಕಪ್ಪಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾನು ದರ್ಬೆ ಹಾಕಿಟ್ಟಿದ್ದೀನಿ. ಈ ಥರ ಇದನ್ನಲ್ಲಿ ಮಾಡಿದ್ದೀನಿ. ಇವಾಗ ಇದನ್ನು ಕಪ್ಪನ್ನ ಒಂದು ದೇವರ ವಿಗ್ರಹಗಳಿಗೆ ನಾವು ಚಕ್ರಗಳು ಬರಿತೀವಿ. ಮತ್ತು ಆ ಚಕ್ರಗಳಿಗೆ ಮತ್ತು ನಾವು ಮತ್ತು ದೇವರುಗಳೇ ಚಕ್ರಗಳು ಬರಿಬೋದು. ಮತ್ತು ಇದು ಬೇರೆ ಬೇರೆ ಯಂತ್ರಗಳು ಬರಿತೀವಿ. ಯಂತ್ರಗಳು ಬರೆಯುವಾಗ ಕಪ್ಪನ್ನ ಹಾಕೋದು. ಮತ್ತು ಜನ ಆಕರ್ಷಣೆಗೆ, ಧನ ಆಕರ್ಷಣೆಗೆ, ದೇವತಾ ಆಕರ್ಷಣೆಗೆ, ವಶೀಕರಣಕ್ಕೆ ಈ ಕಪ್ಪನ್ನ ಒಂದು ಸ್ವಲ್ಪ ಇಟ್ಬಿಟ್ಟು ನಾವು ಯಂತ್ರ ಬರೆದ್ಬಿಟ್ಟು ಕಪ್ಪಿಟ್ಟು ತಾಯ್ತದಲ್ಲಿ ಹಾಕಿಟ್ಟು ಕೊಟ್ರಿ ಅಂದರೆ ಆ ಕೆಲಸ ಆಗುತ್ತೆ. ಇವಾಗ ಉದ್ಯೋಗಕ್ಕೆ ಹೋಗುವಾಗ ಮತ್ತು ಏನೇ ಕೆಲಸ ಮಾಡುವಾಗ ಯಂತ್ರಗಳಿಗೆ ನಾವು ಯಂತ್ರ ಬರೆಯುವಾಗ ಕಪ್ಪನ್ನ ಹಚ್ಚಿಬಿಟ್ಟು ನಾವು ಮಾಡಿದ್ವಿ ಅಂದರೆ, ನೀವು ಮೂಲಿಕೆ ಹಾಕಲಿಲ್ಲ ಅಂದ್ರೂ ಬರೀ ಯಂತ್ರ ಮಾಡಿ ನೀವು ತಾಯ್ತೆ ಒಳಗೆ ತುಂಬಿ ಕೊಟ್ರಿ ಅಂದರೆ ಆ ಕೆಲಸ 100ಕ್ಕೆ 100 ಸಕ್ಸಸ್ ಆಗುತ್ತೆ. ಇದು ಆ ರೀತಿಯಾದಂಥ ಒಂದು ಕಪ್ಪುಗಳಿದು. ಇದಕ್ಕೆ ಭಾಳ ಮಂತ್ರಗಳು ಸಿದ್ಧಿಯಾಗಿದೆ. 3 ತಿಂಗಳಿಂದ ಮಂತ್ರ ಸಿದ್ಧಿನೇ ಆಗ್ತಾನೇ ಇದೆ, ಇನ್ನೂ ಕಮ್ಮಿ ಆಗಲಿಲ್ಲ. ನೀವು ಯಾವುದಕ್ಕೆ ಬೇಕಾದರೂ, ಏನು ಕೆಲಸಕ್ಕೆ ಬೇಕಾದರೂ ನೀವು ಬಳಸ್ಕೋಬೋದು ಅಂಥ ಒಂದು ಕಪ್ಪುಗಳು. ಇದನ್ನು 108 ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲ ಥರದ ಮೂಲಿಕೆಗಳು ಹಾಕಿದ್ದೀನಿ. ದೇವರ ಆಕರ್ಷಣೆಗೆ ಎಲ್ಲ ಥರದ ಮೂಲಿಕೆಗಳು, ಒಂದಲ್ಲ ಎರಡಲ್ಲ, ಹಲವಾರು ರೀತಿಯಲ್ಲಿ ಮೂಲಿಕೆಗಳು ಹಾಕಿದ್ದೀನಿ. ಇದನ್ನು 54 ಜನ ಆಕರ್ಷಣೆ, ಧನಾಕರ್ಷಣೆ, ದೇವತಾ ಆಕರ್ಷಣೆ, ಪ್ರಜಾ ಆಕರ್ಷಣೆ, ಮತ್ತು ಸ್ತ್ರೀ ಪುರುಷ ಆಕರ್ಷಣೆ, ಸ್ತ್ರೀ ಪುರುಷ ವಶೀಕರಣ, ಮತ್ತು ಇನ್ನೂ ಹಲವಾರು ಕಾರ್ಯಗಳು ಮಾಡೋದಕ್ಕೆ ಒಂದು ಕಪ್ಪು. ನೀವು ಒಂದು ಕಪ್ಪನ್ನು ತಗೊಂಡು ಏನು ಬೇಕಾದರೂ ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಏನು ಕೆಲಸ ಬೇಕೋ ಒಂದು ಅನ್ನ ಮಾಡಿದ್ರೆ ಅದನ್ನು ಚಿತ್ರಾನ್ನ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ವಾಂಗಿಬಾತ್ ಮಾಡ್ಬೋದು, ಮತ್ತು ಇನ್ನೂ ಹಲವಾರು ಏನೇನು ಬೇಕೋ ಆ ಅನ್ನಗಳಲ್ಲಿ ನೀವು ಬದಲಾಯಿಸ್ಬೋದು. ಹಂಗೆ ಇದನ್ನು ನೀವು ಒಂದು ಕಪ್ಪನ್ನು ತಗೊಂಡ್ರೆ ಹಲವಾರು ಕಾರ್ಯಗಳು ಮಾಡ್ಬೋದು. ಆ ರೀತಿಯಾದಂಥ ಕಪ್ಪು ಇದು ಭಾಳ ಪವರ್ಫುಲ್ಲಾಗಿದೆ. ಮತ್ತು 108 ಮಾಡಿರೋದ್ರಲ್ಲಿ ಅದಕ್ಕೆ ಭಾಳ ದೇವತಾ ಮೂಲಿಕೆಗಳು ಜಾಸ್ತಿ ಬಿದ್ದಿದೆ ಅದರಲ್ಲಿ. ಹೇಳೋಕ್ಕಾಗಲ್ಲ, ಅವೆಲ್ಲ ನಾನು ಹೇಳೋಕ್ಕೂ ಆಗಲ್ಲ, ಅಷ್ಟೊಂದಿದೆ. ಅದು ನಾನು ಬೇಡ. ಇನ್ನೊಂದು ಬಾರಿ ನಿಮಗೆ ಅದನ್ನ ಬಗ್ಗೆ ನಾನು ಎಲ್ಲ ತಿಳಿಸ್ತೀನಿ. ಅಷ್ಟೊಂದಿದೆ. ನಾವು ಹೇಳಿದ್ವಿ ಅಂದರೆ ಇನ್ನೊಬ್ಬರು ಅದನ್ನು ಕಾಪಿ ಮಾಡಿಕೊಂಡು ಅದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ನಮ್ಮನ್ನು ನೋಡ್ಕೊಳ್ಳೋದು, ಮಾಡೋದು, ಮತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಮಾಡೋದು, ಈ ಥರ ಎಲ್ಲ ನಡೀತಾ ಇದೆ ಜನಗಳದ್ದು. ಅದರಿಂದ ನಾನು ಈಗ ಅವೆಲ್ಲ ನಾನು ತಿಳಿಸ್ತಾ ಇಲ್ಲ. ಅದರಿಂದ ನಿಮಗೆ ಅರ್ಥ ಆಗಬೇಕು ಅಷ್ಟೇ. ನೀವೇ ಅರ್ಥ ಮಾಡ್ಕೋಬೇಕು, ಯಾಕೆ ಏನು ಅನ್ನೋದು ನೀವೇ ತಿಳ್ಕೊಬೇಕು. ಅದರಲ್ಲಿ ತುಂಬ ಮೋಸ ಮಾಡೋದು, ಅನ್ಯಾಯಗಳು ಮಾಡೋದು ಇವೆಲ್ಲ ನಡೀತಾ ಇದೆ ಜನಗಳಲ್ಲಿ. ಅದರಿಂದ ನಾನು ಕೂಡ ಇವತ್ತು ನಾನು ಯಾವುದೂ ತಿಳಿಸ್ತಾ ಇಲ್ಲ. ನಿಮಗೆ ಈ ಥರ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ.
ಅದರಿಂದ ಮಾಡಿರೋರು ಅವರವರೇ ಅನುಭವಿಸ್ಕೊತಾರೆ. ಅವ್ರು ಮಾಡಿದ್ದು ಅವರೇ ಮಣ್ಣು ಬೀಳುತ್ತೆ. ಅವರು ಊಟ ಮಾಡೋ ಅನ್ನಕ್ಕೆ ಮಣ್ಣು ಕಲ್ಲು ಹುಳನೂ ಬೀಳುತ್ತೆ. ಈ ಥರ ಮಾಡೋರಿಗೆ ಒಳ್ಳೆಯದು ಆಗೋದಿಲ್ಲ, ಆ ರೀತಿ ಆಗುತ್ತೆ. ಅದರಿಂದ ನಾನು ಅವೆಲ್ಲ ಹೇಳೋದು ಬೇಡ, ನಿಮಗೆ ತಿಳ್ಕೊಬೇಕು ಯಾಕೆ ಏನು ಅಂತ. ಅದರಿಂದ ನಾನು ಯಾವುದೂ ಹೆಸ್ರುಗಳು ಹೇಳೋಕ್ಕೆ ಹೋಗಲ್ಲ ಇನ್ನು. ಯಾಕೆ ಅಂದರೆ ಇದನ್ನೆಲ್ಲ ಒಂಥರ ಇದು ಮಾಡ್ಕೊತಾ ಇದ್ದಾರೆ. ಅದರಿಂದ ನಾನು ಹೇಳೋಕ್ಕೆ ಹೋಗೋದಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಈಗ ಇದನ್ನು ನೀವು ಏನು ಕೆಲಸಕ್ಕೆ ಬೇಕಾದರೂ ನೀವು ಅದನ್ನು ಪ್ರಯೋಗ ಮಾಡ್ಕೋಬೋದು. ಅದರಿಂದ ನಿಮಗೆ ಇದನ್ನು ತಿಳಿಸ್ತಿದ್ದೀನಿ. ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ದೇವರಿಗೆ ಕಣ್ಣಿಗೆ ಹಚ್ಬೋದು, ದೇವರಿಗೆ ನೀವು ತಿಲಕ ಇಡ್ಬೋದು, ದೇವರ ಹಿಂಭಾಗದಲ್ಲಿ ಇಡ್ಬೋದು. ಇದನ್ನು ಎಲ್ಲ ರೀತಿಯಲ್ಲೂ ಮಾಡ್ಬೋದು. ಅದರಿಂದ ಇನ್ನೂ ಇದರಲ್ಲಿ ನಿಮ್ಗೆ ಹೇಳೋವಂಥ ವಿಷಯಗಳಿದೆ. ಹೇಳುವಾಗ ನಾನು ಕೊಡುವಾಗ ಇನ್ನೂ ಇದರದ್ದೇ ಏನೇನು ಹೇಳಬೇಕು ಅದನ್ನು ಹೇಳಿ ಇದಕ್ಕೊಂದು ಮಂತ್ರ ಕೊಡ್ತೀನಿ. ಆ ಮಂತ್ರ ಹೇಳ್ಕೊಂಡು ನೀವೇನು ಕೆಲಸ ಮಾಡ್ತೀರೋ ಅದಕ್ಕೆ ನೀವು ಮಂತ್ರ ಕೊಡ್ತೀನಿ. ಅದು ರಾಶಿಯಾಗಿ ಆ ಮಂತ್ರ ಹೇಳ್ಕೊಡಿ. ಇದನ್ನು ಬಹಿರಂಗ ಪಡಿಸಂಗಿಲ್ಲ. ರಾಶಿವಾದಂಥ ಮಂತ್ರ ಇದೆ ದೇವಿಗೆ ಕೊಡೋವಂಥದ್ದು. ಆ ರಾಶಿಯ ಮಂತ್ರನ ನಾನು ಕೊಡ್ತೀನಿ. ಆ ರಾಶಿಯಾಗಿ ನೀವು ಯಾರಿಗೂ ಹೇಳ್ದಂಗೆ ಅದನ್ನು ನೀವು ರಾಶಿಯಾಗಿ ಆ ಮಂತ್ರನ ಹೇಳ್ಕೊಂಡು ನೀವು ಮಾಡಿ, ನಿಮಗೆ ಸಾಕ್ಷಾತ್ವಾಗಿ ಆ ದೇವಿ ನಿಮಗೆ ಅನುಗ್ರಹಿಸ್ತಾಳೆ. ಇದಂತೂ 100ಕ್ಕೆ 100 ಸತ್ಯ. ಅಂಥದ್ದೊಂದು ನಾನು ನಿಮಗೆ ಯಾರು ತಗೊಳ್ಳೋರಿಗೆ ಮಾತ್ರ ಈ ಮಂತ್ರ ಕೊಡ್ತೀನಿ. ಎಲ್ಲರಿಗೂ ಬಹಿರಂಗ ಪಡಿಸೋಕ್ಕಾಗಲ್ಲ. ಇದು ಅಷ್ಟೇ ಜನ ಆಕರ್ಷಣೆದು. ನೀವು ಯಾವ ಕೆಲಸಕ್ಕಾಗಿ ನೀವು ತಗೊಳ್ತೀರೋ ಅವರು ಏನು ಕೆಲಸಕ್ಕೆ ಬೇಕು ಅಂತಾರೋ ಅಂಥವ್ರಿಗೆ ಆ ಥರ ಮಂತ್ರ ಕೊಡ್ತೀನಿ. ಅವರು ಅಷ್ಟೇ ಅದನ್ನು ಬಹಿರಂಗ ಪಡಿಸ್ದಂಗೆ ಅವರು ಸಿದ್ಧಿ ಮಾಡಿಕೊಂಡ್ರೆ ಅದನ್ನು ನಾವು ಎಲ್ಲ ಥರ ಮಾಡಿದ್ದೀನಿ. ಆದರೆ ನಿಮಗೆ ನೀವು ಕೊಟ್ಟಾಗ ನಿಮ್ಮ ಕೆಲಸಗಳಿಗೆ ನಿಮಗೆ ಏನಕ್ಕೆ ಬೇಕು ಅಂತ ನೀವು ತಿಳ್ಕೊಂಡು ಮಾಡ್ಕೋಬೇಕಲ್ವಾ. ಅದರಿಂದ ನಾನು ಈ ರೀತಿಯಾಗಿ ಕೊಡ್ತೀನಿ. ಅದಕ್ಕೆ ತಕ್ಕವಾಗಿರೋಂಥ ಮಂತ್ರ ಕೊಡ್ತೀನಿ. ನೀವು ಆ ಮಂತ್ರ ಹೇಳ್ಕೊಂಡು ನಿಮ್ಮ ಕಾರ್ಯನ ನೀವು ಸಾಧನೆ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮಗಿನ್ನೂ ಹಲವಾರು ರೀತಿಯಲ್ಲಿ ತಿಳಿಸ್ತೀನಿ. ನೀವು ಎಲ್ಲ ಒಳ್ಳೆ ಲೈಕ್ ಮಾಡ್ತಾಯಿರಿ. ಯಾಕೋ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಎಲ್ಲ ಕಮ್ಮಿ ಆಗೋಗಿದೆ. ನೀವು ಇವಾಗ ಒಳ್ಳೆ ರೀತಿಯಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರಿ. ನಾನು ಇನ್ನು ಮುಂದೆ ಒಳ್ಳೊಳ್ಳೆ ರೀತಿಯಲ್ಲಿ ಮೂಲಿಕೆಗಳು, ಇನ್ನೂ ವಿಧಾನಗಳು, ದೇವರ ರಹಸ್ಯಗಳನ್ನ ನಾನು ಒಂದೊಂದು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ರಹಸ್ಯಗಳನ್ನ ತಿಳಿಸ್ಬೇಕು ಅನ್ನೋರು ನೀವು ನನಗೆ ಒಳ್ಳೆ ಶೇರು, ಲೈಕು ಮಾಡ್ತಾಯಿರಿ. ನಾನು ನಿಮಗೆ ಒಳ್ಳೆ ರೀತಿಯಲ್ಲಿ ದೈವ ಆಕರ್ಷಣೆ ಯಾವ ರೀತಿ ಮಾಡೋದು, ದೈವಕ್ಕೆ ಯಾವ ರೀತಿ ಜೀವ ಕಳೆನ ನಾವಾಗಿ ನಾವೇ ಮಾಡಿಕೊಳ್ಳೋದು ಅನ್ನೋ ಬಗ್ಗೆ ನಿಮಗೆ ನಾನು ಒಂದೊಂದಾಗಿ ತಿಳಿಸ್ಕೊಂಡು ಬರ್ತೀನಿ. ನಿಮಗೆ ನೀವು ಒಳ್ಳೆ ರೀತಿಯಲ್ಲಿ ನನಗೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಒಳ್ಳೆ ರೀತಿಯಲ್ಲಿ. ನಾನು ಇನ್ನು ಯಾಕೋ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದ್ದೀರಾ. ಅದರಿಂದ ಇನ್ನು ಮುಂದೆ ನೀವು ನಡೆಸಿದ್ರಿಂದ ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಂಡು ಬರ್ತೀನಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.